ನಮಸ್ಕಾರ, ಇದು ಜನಧ್ವನಿ ನ್ಯೂಸ್. ರಾಜ್ಯ ಸರ್ಕಾರ ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳ್ಳುತ್ತಿದೆ. ಚಳ್ಳಕೆರೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ, 81 ದಿನಗಳ ಧರಣಿಯ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಕಳೆದ 20 ವರ್ಷಗಳಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರೂ ಕೇವಲ 0.25% ಮಾತ್ರ ಕೈಗಾರಿಕೆಗಳಿಗೆ ಬಳಕೆಯಾಗಿದೆ ಎಂದು ಆರೋಪಿಸಿದರು. ಶಿಡ್ಲಘಟ್ಟ ತಾಲೂಕಿನ 13 ಗ್ರಾಮಗಳ 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಿರುವುದು ರೈತರಿಗೆ ಅನ್ಯಾಯವಾಗಿದೆ ಎಂದರು. ಸರ್ಕಾರ ಭೂಸ್ವಾಧೀನ ನೀತಿ ಬದಲಿಸದಿದ್ದರೆ ರಾಜ್ಯದಾದ್ಯಂತ ಸಾವಿರಾರು ರೈತರು ವಾಹನಗಳೊಂದಿಗೆ ವಿಧಾನಸೌಧ ಮುತ್ತಿಗೆ ಹೋರಾಟ ನಡೆಸಲಿದ್ದಾರೆ ಎಂದು ಎಚ್ಚರಿಸಿದರು. ಜನಧ್ವನಿ ನ್ಯೂಸ್, ಜನರ ಧ್ವನಿ. ಒಂದು ಹಂತದಲ್ಲಿ ಪರ್ವತದ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಮಗೆ ಆಹಾರ ಉತ್ಪನ್ನಗಳು ಕಡಿಮೆ ಆಗುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಜೊತೆಗೆ ಇಲ್ಲಿ ಲಾಬಿ ಮಾಡೋದಕ್ಕೆ ರಾಜಕಾರಣಿಗಳ ಮತ್ತು ಅವರಿಗೆ ಲಾಬಿ ಮಾಡಲಿಕ್ಕೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ದಿಮೆಯನ್ನು ಒಂದು ಅಭಿವೃದ್ಧಿಪಡಿಸ್ಕೊಂಡು ತನ್ನ ಸ್ವಂತಕ್ಕೆ ಅವರು ಆ ಆಸ್ತಿನ ಕಬಳಿಸುವಂಥ ಮತ್ತು ಅವರ ಆರ್ಥಿಕವಾಗಿ ಅವರು ಬೆಳೆಯೋದಕ್ಕೋಸ್ಕರ ಇವತ್ತು ನಮ್ಮ ಏನು ಇಡೀ ಕರ್ನಾಟಕದಂತ ಒಂದು ಈಗಾಗಲೇ ನೋಡ್ತಾ ಇದ್ದೀವಿ, ಬಿಡದಿನಲ್ಲಿ 8,000 ಎಕರೆ ಅಷ್ಟನ್ನ ಸ್ಮಾರ್ಟ್ ಸಿಟಿಗೆ ಮಾಡಬೇಕಂತ ಹೊರಟಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗ್ರಾಮದಲ್ಲಿ 13 ಹಳ್ಳಿಗಳಲ್ಲಿ ಒಂದು ಫಲವತ್ತಾದ ಈ ಭೂಮಿನ ಇವರು ಕಸ್ಕೊಂಡು ಇವರು ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಾರೆ. ಯಾಕೆ ಅದ್ರ ಮೇಲೆ ಆಸಕ್ತಿ ಅಷ್ಟು ಇದೆ? 25% ಆಗಿಲ್ಲ. ಆ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಮಾಡುತ್ತೆ ಅಂದರೆ ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಮಾರಾಟ ಮಾಡಿ ಇದನ್ನು ದುಡ್ಡು ಮಾಡೋ ವ್ಯವಸ್ಥೆ ಒಳಗಡೆ ಇವತ್ತು ಸರ್ಕಾರ ಮಾಡ್ತಾ ಇದೆ, ಅವಿವೇಕಿ ಸರ್ಕಾರ. ಆ ಕಾರಣದಿಂದ ಇವತ್ತು ಏನು ಮುಂದಿನ ತಿಂಗಳು 5ನೇ ತಾರೀಕು ಚಿಕ್ಕಬಳ್ಳಾಪುರದಿಂದ DC ಕಚೇರಿ ಮುಂಭಾಗದಿಂದ 10,000 ಬೈಕು 10,000 ಜನ ಒಂದು ರ್ಯಾಲಿ ಮುಖಾಂತರ ನಾವು ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಸರ್ಕಾರಗಳು ಜಾರಿ ಮಾಡಿಕೊಂಡು ರೈತರ ಜಮೀನುಗಳನ್ನು ಒಕ್ಕಲೆಬ್ಬಿಸುವಂಥ ಕೆಲಸಕ್ಕೆ ಇವತ್ತು ಸರ್ಕಾರಗಳು ಗದಪ್ರಹಾರ ಮಾಡ್ತಾ ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಏನು ಸುಮಾರು ತಿಂಗಳುಗಳಿಂದ ಚಳವಳಿ ಹೋರಾಟಗಳನ್ನು ಮಾಡಿದರೂ ಕೂಡ ಇವತ್ತು ಸರ್ಕಾರಗಳು ಒಂದು ರೈತರ ಅಹವಾಲುಗಳನ್ನು ಸ್ವೀಕಾರ ಮಾಡದೆ ಅವರ ಮೇಲೆ ಪೊಲೀಸ್ನವರನ್ನು ಬಿಟ್ಟುಬಿಟ್ಟು ದೌರ್ಜನ್ಯ ಮಾಡೋದು, ಗುಂಡಾಗಿರಿಗಳಂತೆ ವರ್ತನೆ ಮಾಡೋದು, ರೈತರನ್ನು ಒಕ್ಕಲೆಬ್ಬಿಸಿ ಇವೆಲ್ಲವೂ ಕೂಡ ಮಾಡ್ತಕ್ಕಂಥ ಒಂದು ಸರ್ಕಾರಗಳ ಒಂದು ವಿರೋಧಕ್ಕೆ ನಾವು ಇವತ್ತು ಏನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಕುರಿತು ಎಲ್ಲ ಮೀಟಿಂಗ್ಗಳನ್ನು ಕರೆದು ಏನು ಇವತ್ತು 5ನೇ ತಾರೀಕು ಮುಂದಿನ ತಿಂಗಳು 5ನೇ ತಾರೀಕು ಏನು ಚಿಕ್ಕಬಳ್ಳಾಪುರದಲ್ಲಿ ಏನು 3 ತಿಂಗಳಿಂದ ಇವತ್ತು ಚಳುವಳಿಗಳನ್ನು ಮಾಡಿದರೂ ಕೂಡ ಅಲ್ಲಿ ದೊಡ್ಡ ಗಲಾಟೆಗಳು ಕೂಡ ಪೊಲೀಸರನ್ನು ಬಿಟ್ಟು ಗಲಾಟೆ ಮಾಡಿಸಿದರು. ಆದರೂ ಕೂಡ ನಮ್ಮ ರೈತರು ಜಗ್ಗದಂಗೆ ಇವತ್ತು ಚಳುವಳಿಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣ